ನಾವೇ ಮನೆ ಬಿಟ್ಟು ಹೋಗ್ಬೇಕು. ಎಲ್ಲ ನಿಮ್ಮಪ್ಪ ಮಾಡಿರೋ ಎಡವಟ್ಟು. ನಾವು ಈ ಮನೇಲಿ ಇರಕ್ಕಾಗಕ್ಕಿಲ್ಲ. ಅಯ್ಯೋ, ನನ್ ಮನೆ ಬಿಟ್ಟು ಹೋದ್ರೆ ರುದ್ರಮ್ಮವನ್ ಮದ್ವೆ ಆಗೋದ್ ಹೆಂಗೆ? ಅಯ್ಯೋ, ನಿನ್ ಮನೆ ಕಾಯುವಾಗ ನಿಮ್ಮ ಅತ್ತೆವ ಇಲ್ಲಿರಾಗೆ ಜಾಗನೇ ಕೊಡಕ್ಕಿಲ್ಲ, ಇನ್ನ ಮಗನ್ ಕೊಟ್ಟು ಮದ್ವೆ ಮಾಡ್ಯಾರ. ನಿನ್ಗೇನಪ್ಪ ಆಗಿತ್ತು? ನೀನ್ ಯಾಕೆ ಧ್ಯಾನ್ ಕೋಣೆಯಿಂದ ಪಕ್ಕ ಕದಿಗೆ ಹೋಗಿದ್ದೆ? ಅಯ್ಯೋ, ಎಲ್ಲ ನನ್ನ ಕರ್ಮ. ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು. ಅತ್ತೆವ ಬಂದು ನಮ್ ಪ್ರಶ್ನೆ ಮಾಡಕ್ಕಿಂತ ಮುಂಚೆ ನಾವು ಮನೆ ಬಿಟ್ಟು ಹೋಗ್ಬಿಡ್ಬೇಕು. ಹೆಂಗ್ರಿ ಮುಖ ತೋರ್ಸೋದು? ಏನಪ್ಪಯ್ಯ ನೀನು, ನಿನ್ ಮಗ್ಳು ಬಗ್ಗೆ ನೀನ ಮಣ್ಣಾಕ್ಬಿಟ್ಟಲ್ಲ. ಯೋನ್ ಮಾಡ್ತೀರೋ ನನ್ಗೆ ಗೊತ್ತಿಲ್ಲ. ನಂಗೆ ಇದೇ ಮನೇಲಿ ಇರ್ಬೇಕು ಆಟಯ್ಯ. ಅದೇನ್ ಸಾಧ್ಯನ ಮಗಳೇ? ಅಪ್ಪಯ್ಯ, ನೀನೇ ಅತ್ತೆ ಹತ್ರ ಹೋಗಿ ಕಾಲ್ ಹಿಡ್ಕೊಂಡು ತಪ್ಪಾಯ್ತು ಅಂತ ಕೇಳ್ಕೊಂಡ್ಬಿಡು. ಅಯ್ಯೋ, ಖಜಾನೆಯಿಂದ ಬೇರೆ ಏನಾದ್ರು ಕದ್ದಿದ್ರೆ ನಿಮ್ಮ ಅತ್ತೆವ ಸುಮ್ಮನೆ ಇರೋರು. ಆದ್ರೆ ನಿಮ್ಮಪ್ಪಯ್ಯ ಕೈ ಇಟ್ಟಿರೋದು ವಂಶ ಪರಂಪರೆಯಾಗಿ ಬಂದಿರೋ ದೇವ್ರ ಪತ್ಕಕ್ಕೆ. ಸುಮ್ಮನೆ ಬಿಟ್ಟಾರಾ? ನಂಗೆ ಮನೆಯಿಂದ ಹೋಗಕ್ ಇಷ್ಟ ಇಲ್ಲ. ನಾನು ಎಲ್ಗೂ ಬರಕ್ಕಿಲ್ಲ, ಇಲ್ಲೇ ಇರ್ತೀನಿ. ರಾಮೇಗೌಡ, ಆಕಯ್ಯ ಆಕಯ್ಯ ಆಕಯ್ಯ, ಅದು ಏನೇನೋ ಆಗೋಯ್ತು. ಹೇಳ. ಅಲ್ಲ ಅಕ್ಕಯ್ಯ, ಅದು ಮಾತಾಡ್ಬೇಡ, ಎದೇಳ ಮೇಲೆ. ಅತ್ತೆವಾ, ನಮ್ನೆಲ್ಲ ಮನೆಯಿಂದ ಆಚೆ ಆಗ್ತೀರಾ? ನಾನ್ ಯಾಕವ ಆಚೆ ಹಾಕ್ಲಿ? ಅಕ್ಕಯ್ಯ, ಅಲ್ಲ ಕಣ್ಲ, ನನ್ ತಮ್ಮ ಎಂತವನು ಅಂತ ನನಗ್ ಗೊತ್ತಿಲ್ವಾ? ಹಂಗಿದ್ಮೇಲೆ ಅಟ್ಟಿಯಾಗೆ ನಿಂಗ್ ಜಾಗ ಕೊಡ್ತಿದ್ನ? ನಮ್ಮ ರಾಮೇಗೌಡ, ನಂಜೇಗೌಡ ಎಷ್ಟೇ ಆದ್ರೂ ಅವಳ ಮೊಮ್ಮಗಳು ಗಂಡ ಅಲ್ವಾ?